ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ MIEG ಮಂಜುನಾಥ. ಸ್ನೇಹಿತರೆ, ಮೊದಲನೇ ಕ್ಲಾಸಿಗೆ ಆಧಾರದ ಸ್ವಾಗತ ಸುಸ್ವಾಗತ ನಿಮ್ಗೆಲ್ಲ. ನನ್ನ ಹೆಸರು ಮಂಜುನಾಥ್ ಅಂತ. ನಾನ್ ನಿಮ್ಗೆ ಕಂಪ್ಯೂಟರ್ ಬೇಸಿಕ್ ಕ್ಲಾಸ್ ಅನ್ನ ಹೇಳ್ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಿಮ್ಗೆ ಫೋಟೋಶಾಪ್, ಇನ್ ಡಿಸೈನ್, ಇಲ್ಲಿಸ್ಟ್ರೇಟರ್ ಹಾಗೆ ಪ್ರೀಮಿಯರ್ ಪ್ರೋನ ಕಲಿಸ್ಕೊಡ್ತಾ ಇದ್ದೇನೆ. ನೀವು ಮೊದಲನೇ ಕ್ಲಾಸ್ ಇಂದ ನಮ್ ಜೊತೆ ಜಾಯಿನ್ ಆದ್ರಿ ಅಂದ್ರೆ ನಿಮ್ಗೆ ಪ್ರತಿಯೊಂದು ಕಮೆಂಟ್ ಬರ್ತಿರ್ತೈತಲ್ಲ, ನಮ್ಗೆ ಆ ಕಮೆಂಟ್ ನೋಡಿ ನಾವು ನಿಮ್ಗೆ ರಿಪ್ಲೈನು ಮಾಡ್ತೇವೆ. ಏನಾರ ಡೌಟ್ ಇದ್ರು ಹೇಳಿನೂ ಕೊಡ್ತೇವೆ. ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾವ್ ಯಾಕೆ ಹೇಳ್ಕೊಡಕತ್ತೇವಪ್ಪ ಅಂತಂದ್ರೆ, ಇದನ್ನ ಬಡ ವಿದ್ಯಾರ್ಥಿಗಳು ಇರ್ತಾರ, ಬಡವ್ರು ಇರ್ತಾರ, ಸಾಲಿ ಕಲ್ತಿರ್ತಾರ ಚಂತೆಗೆ, ಏನೋ ಗ್ರಾಫಿಕ್ ಡಿಸೈನಿಂಗ್ ಮಾಡ್ಕೋಬೇಕ, ಫೋಟೋಶಾಪ್ ಕಲಿಬೇಕ, ಪ್ರೀಮಿಯರ್ ಪ್ರೋ ಕಲಿಬೇಕ, ಅಥವಾ ಫೋಟೋಶಾಪ್ ಕಲಿತ್ರಂದ್ರೆ ನೀವು ಫೋಟೋಗ್ರಾಫರ್ ಆಗ್ಬಹುದು. ಪೂರಾ ಫೋಟೋಗ್ರಾಫರ್ ಆಗೋ ತನನು ಫೋಟೋಶಾಪ್ ನ ನಾವ್ ಹೇಳ್ಕೊಡ್ತೇವೆ. ಮತ್ತೆ ಪ್ರೀಮಿಯರ್ ಪ್ರೋ ಪೂರಾ ಅಡ್ವಾನ್ಸ್ ಲೆವೆಲ್ ತನನು ಹೇಳ್ಕೊಡ್ತೇವೆ. ಪ್ರತಿಯೊಂದು ಕ್ಲಾಸ್ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಶ್ರದ್ಧೆಯಿಂದ ಕಲೀರಿ. ನೀವು ಕಲಿತ್ರ ನಿಮ್ಗ ಒಳ್ಳೇದ. ಅದ್ರ ಜೊತೆಗೆ ಇವಾಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬನ್ನಿ, ಹಂಗಂದ್ರೆ ನಾವು ಬೇಸಿಕ್ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇದು ಏನಪ್ಪಾ ಅಂದ್ರೆ ಕಂಪ್ಯೂಟರ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗ, ಇದ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ನೀವೆಲ್ಲ ನೋಡಿರಿ, ಗೊತ್ತೈತಿ ನಿಮ್ಗೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತೈತೆ ಅನ್ಕೊಂತೇನೆ. ಗೊತ್ತಿಲ್ದವ್ರ ಮೊದಲನೇ ಸಲ ವಿಡಿಯೋ ನೋಡಾಕತ್ತಿದ್ರ ಅಂದ್ರೆ, ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರ ಇದನ್ನ ನೋಡ್ರಿ. ಇದು ಕಂಪ್ಯೂಟರ್. ಇದ್ರಲ್ಲಿ ಏನೇನ್ ಬರ್ತಾವಪ್ಪ? ಇದ್ರಲ್ಲೇ ಮಾನಿಟರ್ ಬರ್ತೈತಿ, ಕೀಬೋರ್ಡ್ ಬರ್ತೈತಿ, ಮೌಸ್ ಬರ್ತೈತಿ, ಮತ್ತ CPU ಬರ್ತೈತಿ. ಕಂಪ್ಯೂಟರ್ ಅಂದ್ರೆ ಏನ? ಕಂಪ್ಯೂಟರ್ ಅಂದ್ರೆ ದತ್ತಾಂಶಗಳನ್ನ ಅರ್ಥವತ್ತಾದ ಮಾಹಿತಿಯನ್ನಾಗಿ ಪರಿವರ್ತಿಸಿ ಅದನ್ನ ನಮಗ್ ಕೊಡ್ತಕ್ಕಂತ ಸಾಧನನ ಕಂಪ್ಯೂಟರ್. ಮತ್ತ ಕಂಪ್ಯೂಟರ್ ಅಂದ್ರೆ ಏನನ್ನೋದು ಗೊತ್ತಾಗ್ತ. ಅದನ್ನ ಕಂಡು ಹಿಡಿದವ್ರು ಯಾರ? ಚಾರ್ಲ್ಸ್ ಬ್ಯಾಬೇಜ್ ಅಂತ ಕಂಡು ಹಿಡಿದ್ರ. ಇಲ್ಲಿ ತೋರಿಸ್ತಾ ಇದನ್ನಲ್ಲ ಫೋಟೋ, ಇವ್ರ ಇದನ್ನ ಕಂಡು ಹಿಡಿದಿದ್ದ. ಆಮೇಲೆ ಮೊದಲನೇದಾಗಿ ಇವ್ರು ಕಂಡು ಹಿಡಿದಾಗ ಸಿಸ್ಟಮ್ ಈ ತರ ಇದ್ ಕಂಪ್ಯೂಟರ್ ನೋಡ್ತಾ ಇದಿರಲ್ಲ, ಫಸ್ಟ್ ಕಂಪ್ಯೂಟರ್ ಇದೆ. ಆಮೇಲೆ ಕಂಪ್ಯೂಟರ್ ಕೆಲಸ ಮಾಡ್ಬೇಕಂದ್ರೆ ಏನೇನ್ ಅವಶ್ಯಕತೆ ಐತಿ? ಕಂಪ್ಯೂಟರ್ ಕೆಲಸ ಮಾಡ್ಬೇಕಂದ್ರೆ ಎರಡು ಮೇನ್ ಇಂಪಾರ್ಟೆಂಟ್ ಅಂಶಗಳನ್ನ ಒಳಗೊಂಡೈತಿ. ಅದು ಏನಪ್ಪಾ ಅಂದ್ರೆ ಹಾರ್ಡ್ವೇರ್ ಮತ್ತ ಸಾಫ್ಟ್ವೇರ್. ಗೊತ್ತಾತಲ್ಲ? ಹಾರ್ಡ್ವೇರ್ ಅಂದ್ರೆ ಏನ? ಹಾರ್ಡ್ವೇರ್ ಅಂತಂದ್ರ ನಮಗ್ ಕಣ್ಣಿಗೆ ಕಾಣಿಸ್ತಿರ್ಬೇಕು, ಅದನ್ನ ಮುಟ್ಟಿ ನಾವು ಫೀಲ್ ಮಾಡ್ಬೇಕು. ಆಮೇಲೆ ರಿಪೇರಿ ಮಾಡಕ್ ಬರ್ತಿರ್ಬೇಕದ ಕೈಲಿಂತ್ರ, ಅವಕ್ಕೆಲ್ಲ ಹಾರ್ಡ್ವೇರ್ ಅಂತ. ಅದ್ರೊಳಗೆ ಯಾವ್ಯಾವ ಬರ್ತಾವಪ್ಪ? ಮಾನಿಟರ್ ಬರ್ತೈತಿ, ಕೀಬೋರ್ಡ್ ಬರ್ತೈತಿ, ಮೌಸ್ ಬರ್ತೈತಿ, ಸ್ಪೀಕರ್ ಬರ್ತೈತಿ. ಓಕೆ, ನಮಗ್ ಗೊತ್ತಾತಿ ಹಾರ್ಡ್ವೇರ್ ಅಂದ್ರೆ ಏನು, ಗೊತ್ತಾಯ್ತಲ್ಲ? ಸರಿ, ಹಾಗಾದ್ರೆ ಸಾಫ್ಟ್ವೇರ್ ಅಂದ್ರೆ ಏನ? ಇವಾಗ ನಾವು ನಿಮ್ಗೆ ಏನ್ ಕಲಿಸ್ಕೊಡ್ಬೇಕನ್ನತ್ತೇವಿ, ಫೋಟೋಶಾಪ್, ಅದು ಒಂದು ಸಾಫ್ಟ್ವೇರ್. ಆಮೇಲೆ ಪ್ರೋಗ್ರಾಮ್ ಫೈಲ್ಸ್ ಯಾವ ರನ್ ಆಕಾವ್? ವಿಂಡೋಸ್, ಮೈಕ್ರೋಸಾಫ್ಟ್ ಆಫೀಸ್, VLC ಪ್ಲೇಯರ್, ಈ ತರ ಎಲ್ಲ ಬೇರೆ 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 ಸಾಫ್ಟ್ವೇರ್ಗಳು ಬಹಳ ಅದಾವ. ಈಗ ನಮಗ್ ಏನ್ ಬೇಕಲ್ಲ ಅದನ್ನ ಇಂಪಾರ್ಟೆಂಟ್ ಇದ್ದಿದ್ದು ನಾವು ನೋಡ್ಕೊಂಡ್ರೆ ಸಾಕ. ಸಾಫ್ಟ್ವೇರ್ ಇವೆಲ್ಲ ರನ್ನಿಂಗ್ ಪ್ರೋಗ್ರಾಮ್ಗಳು, ಇವೆಲ್ಲ ಸಾಫ್ಟ್ವೇರ್ಗಳ ಬಗ್ಗೆ ಗೊತ್ತಲ್ಲ. ಈ ತರ ಬಹಳ ಸಾಫ್ಟ್ವೇರ್ ಅದಾವ. ಸಿಂಪಲ್ ಆಗಿ ಹೇಳ್ಕೊಡ್ತೇನೆ, ಈಸಿಯಾಗಿ ಹೇಳ್ಕೊಡ್ತೇನೆ. ಅದಕ್ಕೆ MIEG ಅಂತ ಇಟ್ಟೇನೆ. ಸಿಂಪಲ್ ಆಗಿ ಕಲ್ಕೊಂತ ಹೋಗೋಣ ಬರ್ರಿ. ಹಂಗಂದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಕಂಪ್ಯೂಟರ್ದೊಳಗ ಭಾಗಗಳು ಬರ್ತಾವ. ಅವು ಯಾವ್ಯಾವ? ಅದ್ರೊಳಗಡೆ ಇನ್ಪುಟ್ ಅಂತ ಹೇಳಿ ಬರ್ತೈತಿ, ಔಟ್ಪುಟ್ ಅಂತ ಹೇಳಿ ಬರ್ತೈತಿ, ಪ್ರೊಸೆಸರ್ ಅಂತ ಹೇಳಿ ಬರ್ತೈತಿ, ಮತ್ತ ಸ್ಟೋರೇಜ್ ಅಂತ ಹೇಳಿ ಬರ್ತೈತಿ. ಈಗ ಇನ್ಪುಟ್, ಔಟ್ಪುಟ್, ಸ್ಟೋರೇಜ್, ಆಮೇಲೆ ಪ್ರೊಸೆಸರ್. ಗೊತ್ತಾ? ಇನ್ಪುಟ್ ಅಂದ್ರೆ ಏನ? ನಾವು ಪ್ರೊಸೆಸ್ಸಿಗೆ ಕಳಿಸ್ತಕ್ಕಂತ ಮಾಹಿತಿ, ಕೊಡ್ತಕ್ಕಂತ ಮಾಹಿತಿ ಅದು ತಗೋಬೇಕು. ಸೊ ಇದು ಯಾವ್ದು? ಪ್ರೊಸೆಸರ್. ಹಂಗಂದ್ರೆ ನಾವ್ ಏನ್ ಕಳಿಸ್ತೇವಿ, ಏನ್ ತಗೊಂತೈತಿ ಪ್ರೊಸೆಸರ್? ನಾವೀಗ ಕೀಬೋರ್ಡ್ ಅಂತ ತಿಳ್ಕೊರಿ. ಕೀಬೋರ್ಡ್ ಇಂದ್ರ ನಾವು ಟೈಪಿಂಗ್ ಮಾಡಿದ್ರೆ ಪ್ರೊಸೆಸರಿಗೆ ಹೋಗ್ತೈತಿ, ಹೌದಲ್ಲ? ಆಮೇಲೆ ಮೌಸ್ ಲಿಂದ್ರ ಕ್ಲಿಕ್ ಮಾಡಿದ್ರೆ ಪ್ರೊಸೆಸರಿಗೆ ಹೋಗ್ತೈತಿ, ಹೌದಿಲ್ಲ? ಅದ ಇನ್ಪುಟ್. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಒಂದು ಟೈಪ್ ಮಾಡಿ ತೋರ್ಸಾತೇನೆ ನಿಮ್ಗೆ. ಟೈಪ್ ಆಗದತ್ತಲ್ಲ, ಮಂಜುನಾಥ. ಟೈಪ್ ಆತ. ಓಕೆ, ಇದೇನಪ್ಪಾ? ಇನ್ಪುಟ್ ತಗೊಂತೀಗದ. ಆಮೇಲೆ ಕೀಬೋರ್ಡ್ ಲಿಂತ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿ, ಹೌದಾ? ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿದೆ. ಮೌಸ್ ಲಿಂತ್ರ ಸೆಲೆಕ್ಟ್ ಮಾಡ್ಕೊಂಡಿ, ಕೀಬೋರ್ಡ್ ಇಂತ್ರ ಡಿಲೀಟ್ ಮಾಡಿದ್ನಿ. ಅಂದ್ರೆ ಇದ ಎರಡು ಇನ್ಪುಟ್. ಹೆಂಗಪ್ಪಾ ಅಂದ್ರ ನಾವೇನ್ ಕೆಲಸ ಹೇಳಾಗತ್ತೇವಲ್ಲ ಅದು ತಗೊಳಾಗತೈತಿ ಪ್ರೊಸೆಸರ್. ಇದಕ್ಕೆ ಇನ್ಪುಟ್ ಅಂತ. ಮತ್ ಇನ್ಪುಟ್ ಒಳಗೆ ಇನ್ನ ಏನೇನ್ ಬರ್ತಾವ ಅಂದ್ರೆ, ಈಗ ನಾ ಏನ್ ಮಾತಾಡತ್ತನಲ್ಲ, ಮೈಕ್ ಐತಲ್ಲ, ಅದು ಇನ್ಪುಟ್ ಒಳಗ ಬರ್ತೈತಿ. ಇದು ಬರ್ತೈತಿ. ಮತ್ತ ವೆಬ್ ಕ್ಯಾಮ್ರಾಗಳು ಬರ್ತಾವ, ಸ್ಕ್ಯಾನರ್ಗಳು ಬರ್ತಾವ. ಹಿಂಗ ಬಾಳ ತರ ಅದಾವ ಅವು ಇನ್ಪುಟ್ ತಗೊಳಕ. ಈಗ ನಮಗೆ ಸಾಕು. ಮತ್
ಔಟ್ಪುಟ್ ಒಳಗೆ ಯಾವ್ದು ಬರ್ತೈತೆ. ಈಗೇನ್ ನಿಮ್ಗೆ ಕನ್ಸಾತತ್ತಲ್ಲ ಮಾನಿಟರ್, ಇದೇನ್ ನಾನು ಮಂಜುನಾಥ್ ಅಂತ ಹೇಳಿ ಟೈಪ್ ಮಾಡಿದ್ನಿ. ಈಗ ಅದ ಟೈಪ್ ಮಾಡಿದ್ದನ್ನ ನಮಗ್ ತೋರ್ಸಾತತಿ. ಏನ್ ತೋರ್ಸಾತತಿ? ಮಾನಿಟರ್ ತೋರ್ಸಾತತಿ. ಇದು ಏನೈತಿ ಔಟ್ಪುಟ್ ಒಳಗ್ ಬರ್ತೈತಿ. ಮತ್ತೇನ್ ಬರ್ತಾವಪ್ಪ ಮತ್ತ ಔಟ್ಪುಟ್ ಒಳಗ? ಈಗ ಮಾನಿಟರ್ ಆತ. ಈಗ ಆಗಲಾಗ ನಾವು ಸ್ಕ್ಯಾನರ್ ಮಷಿನ್ ತೋರ್ಸಿದ್ವಿ, ಹೌದಾ? ಈಗ ಪ್ರಿಂಟರ್ ಬರ್ತೈತಿ, ಪ್ರಿಂಟರ್ ಹೊರಗ್ ಕೊಡ್ತೈತಿ, ಹೌದಾ? ಅದ ಏನ ಔಟ್ಪುಟ್ ಒಳಗ್ ಬರ್ತೈತಿ. ಪ್ರಿಂಟರ್ ಹೊರಗ್ ಕೊಡ್ತೈತಿ. ಸ್ಕ್ಯಾನ್ ಅದ ಪ್ರಿಂಟರ್ ಮಷಿನ್ ಒಳಗ ನಾವು ಸ್ಕ್ಯಾನ್ ಮಾಡ್ರೆ ಇನ್ಪುಟ್ ಆಕೈತಿ, ಅಂದ್ರೆ ಅದ ಸ್ಕ್ಯಾನ್ ಮಾಡ್ಕೊಂತೈತಿ. ಅದ ಇನ್ಪುಟ್ ಪ್ರಿಂಟ್ ಹೊರಗಡೆ ಕೊಟ್ರೆ ಔಟ್ಪುಟ್, ಪ್ರಿಂಟರ್ಗಳು ಔಟ್ಪುಟ್ ಒಳಗ್ ಬರ್ತಾವ. ಮತ್ತೇನ್ ಬರ್ತೈತಿ ಪ್ರಿಂಟರ್ ಬಿಟ್ರೆ? ಸ್ಪೀಕರ್. ಈಗ ನಾ ಮಾತಾಡತ್ತೇನಲ್ಲ, ಇದು ವಾಯ್ಸ್ ಏನ್ ಬರತೈತಲ್ಲ ನಿಮ್ಗ, ಅದ ಔಟ್ಪುಟ್ ಒಳಗ್ ಬರ್ತೈತಿ. ಮತ್ತೇನ್ ಬರ್ತೈತಿ? ಮತ್ತ ದೊಡ್ಡ ದೊಡ್ಡ ಬ್ಯಾನರ್ ಪ್ರಿಂಟಿಂಗ್ ಗಳದು ಅಕ್ಕವಲ್ಲ. ಆಮೇಲೆ ಈಗ ನಾವು ಹಾಸ್ಪಿಟಲ್ ಸ್ಕ್ಯಾನರ್ ಮಾಡಿ ದೊಡ್ಡ ದೊಡ್ಡ ಸ್ಕ್ಯಾನರ್ ಮಷಿನ್ ಒಳಗ್ ಪ್ರಿಂಟ್ ಆಗಿ ಬಂದಿರ್ತಾವಲ್ಲ, ಅವೆಲ್ಲ ಔಟ್ಪುಟ್ ಒಳಗ ಬರ್ತಾವ. ಹಿಂಗ ಬಹಳ ತರ ಬರ್ತಾವ. ಒಂದೊಂದ್ ಕೆಲಸದೊಳಗ ಒಂದೊಂದ್ ತರ ಔಟ್ಪುಟ್ಗಳು ಬರ್ತಿರ್ತಾವ. ಓಕೆ, ನೆಕ್ಸ್ಟ್ ಪ್ರೊಸೆಸರ್. ಪ್ರೊಸೆಸರ್ ಅಂದ್ರೇನ? ಪ್ರೊಸೆಸರ್ ಅಂದ್ರೆ ನಾವು ಇನ್ಪುಟ್ ಔಟ್ಪುಟ್ CPU ಕನೆಕ್ಟ್ ಮಾಡ್ತಾವಲ್ಲ, ಅದ್ರೊಳಗಡೆ ಪ್ರೊಸೆಸರ್ ಅಂತ ಹೇಳಿ ಒಂದ್ ಇರ್ತೈತಿ. ಮೈಕ್ರೋ ಕಂಪ್ನಿದಾಗ್ಲಿ AMD ಹಂಗ ಬೇರೆ ಬೇರೆ ಬರ್ತಾವ. ಪ್ರೊಸೆಸರ್ ಇರ್ತೈತಿ. ಅದ ನಮಗ್ ಪ್ರೊಸೆಸಿಂಗ್ ಮಾಡಿ ಅದು ತಗೊಂಡ್ ನಮಗ್ ಪ್ರೊಸೆಸಿಂಗ್ ಮಾಡಿ ನಮಗ್ ಮಾನಿಟರೈಸ್ ಆಗಿ ತೋರಿಸ್ತಾ ಇರ್ತೈತಿ. ಅದಕ್ಕೆ ನಾವು ಪ್ರೊಸೆಸರ್ ಅಂತೇವೆ. ಆಮೇಲೆ ಈಗ ನಾ ಇನ್ನೊಂದು ಹೇಳಿದೆ, ಸಂಗ್ರಹಣಾ ಘಟಕ ಅಂದ್ರೆ ಸೇವ್ ಮಾಡಿ ಇಟ್ಕೊಳ್ಳೋದು. ಎದ್ರೊಳಗಡೆ? ಹಾರ್ಡ್ ಡಿಸ್ಕ್ ಒಳಗೆ ಇಟ್ಕೊಂತೇವೆ ನಾವು. ಹಾರ್ಡ್ ಡಿಸ್ಕ್ ಒಳಗಾತ, ಮೆಮರಿ ಕಾರ್ಡ್ನೊಳಗಾತ, ಆಮೇಲೆ ಪೆನ್ ಡ್ರೈವ್ ಒಳಗಾತ. ಇದೇನ್ ಮಾಡ್ತೈತಪ್ಪ ಅಂತಂದ್ರ ಶೇಖರಣೆ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗ್ಲಿ, ನಾವು ವರ್ಕ್ ಮಾಡಿರ್ತಕ್ಕಂಥ ಮಾಹಿತಿ ಆಗ್ಲಿ, ಅದೆಲ್ಲ ಸೇವ್ ಮಾಡಿ ಇಟ್ಕೊಂತೈತಿ. ಇದು 4 ಭಾಗಗಳು ಬರ್ತಾವ. ಮತ್ತ CPU ಒಳಗಡೆ ಏನೇನ್ ಬರ್ತಾವ? CPU ಒಳಗಡೆ ನೋಡ್ರಿ, CPU ಒಳಗಡೆ ರ್ಯಾಮ್ ಬರ್ತೈತಿ. ಇಲ್ಲಿ ತೋರ್ಸಾತನಲ್ಲ, ಇದು ರ್ಯಾಮ್. ಇದು ಹಾರ್ಡ್ ಡಿಸ್ಕ್. ಇದು ತೋರ್ಸಾತನಲ್ಲ ಹಾರ್ಡ್ ಡಿಸ್ಕ್. ಮತ್ತ ಏನ್ ಬರ್ತೈತಿ? ಇವಾಗೆಲ್ಲ ಗ್ರಾಫಿಕ್ ಕಾರ್ಡ್ ಬರ್ತಾವ. ಎದಕ್ಕಂದ್ರೆ ಗ್ರಾಫಿಕ್ ಡಿಸೈನಿಂಗ್ ವರ್ಕ್ ಅದು ಮಾಡ್ತಿರ್ತಾರಲ್ಲ, ನಾವು ಪ್ರೀಮಿಯರ್ ಪ್ರೋಕ ಗ್ರಾಫಿಕ್ ಕಾರ್ಡ್ ಬರತೈತೆ. ಗ್ರಾಫಿಕ್ ಕಾರ್ಡ್ ಬರ್ತೈತಿ. ಮತ್ತ SMPS ಬೋರ್ಡ್ ಬರ್ತೈತಿ, ಅಂದ್ರೆ ಪವರ್ ಸಪ್ಲೈ ಬೋರ್ಡ್ ಬರ್ತೈತಿ. ಆಮೇಲೆ ಮದರ್ ಬೋರ್ಡ್ ಬರ್ತೈತಿ. ಹಿಂಗ ಬಹಳಷ್ಟು ಐಟಮ್ಗಳು ಬರ್ತಾವ. ಅದ ನಾವು ಮುಂದಿನ ಇದ್ರೊಳಗಡೆ ಹೇಳ್ಕೊಡ್ತೇವಿ. ಓಕೆ, ಈಗ ಇಷ್ಟ ಸಾಕ್ ಅನ್ಕೊಂತೇನೆ ಇವತ್ತಿನ ಮಾಹಿತಿ. ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಜ್ ತಿಳ್ಕೊಂಡ್ರಿ. ಈಗ ಆಮೇಲೆ ನಾವು ನಾಳಿಂತ್ರ ಏನ್ ಮಾಡ್ತೇವಪ್ಪ ಅಂತಂದ್ರ ನುಡಿ, ನಾವು ಕನ್ನಡಿಗರಾಗಿ ನುಡಿಯಿಂದ ನಾವು ಸಾಫ್ಟ್ವೇರ್ಗಳನ್ನ ಕಲ್ಕೊಂತ ಫೋಟೋಶಾಪಿಗೆ ಹೋಗೋಣ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ನಮ್ ಕ್ಲಾಸ್ ಇಷ್ಟ ಆಯ್ತಂತ ತಿಳ್ಕೊಂತೇನೆ. ಮುಂದಿನ ಕ್ಲಾಸ್ ನಲ್ಲಿ ನಾವು ಸಿಗೋಣ, ಭೇಟಿಯಾಗೋಣ. ನಮಸ್ಕಾರಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ.